ಚಾವಾ ಇದು ಲಕ್ಷ್ಮಣ್ ಉತೇಕರ್ ಅವರು ಡೈರೆಕ್ಟ್ ಮಾಡಿ ವಿಕ್ಕಿ ಕೌಶಲ್ ಮತ್ತೆ ರಶ್ಮಿಕಾ ಅವರು ಲೀಡ್ ರೋಲ್ ಅಲ್ಲಿ ಆಕ್ಟ್ ಮಾಡಿರೋ ಮೂವಿ. ಇದು ಮರಾಠ ಛತ್ರಪತಿ ಸಂಭಾಜಿ ಮಹಾರಾಜ್ ಅವರ ಜೀವನ ಆಧಾರಿತ ಮೂವಿ. ಮೂವಿ ಸ್ಟೋರಿ ಬಗ್ಗೆ ಹೇಳೋದಾದ್ರೆ, ಮೂವಿಲಿ ಸಂಭಾಜಿ ಅವರ ಕಂಪ್ಲೀಟ್ ಲೈಫ್ ಜರ್ನಿ ನಮಗೆ ತೋರಿಸಿಲ್ಲ. ಛತ್ರಪತಿ ಶಿವಾಜಿ ಅವರ ಸಾವಿನ ನಂತರ ಸಂಭಾಜಿ ಅವರು ಮರಾಠ ರಾಜ್ಯದ ರಾಜರಾಗ್ತಾರೆ. ಅವರು ಮುಘಲ್ ರಾಜ ಔರಂಗಜೇಬ್ ಅವ್ರನ್ನ ಹೇಗೆ ಎದುರಿಸ್ತಾರೋ ಅನ್ನೋದು ಮೂವಿದು ಮೇನ್ ಸ್ಟೋರಿ. ಇನ್ನ ಮೂವಿಲಿ ನನಗೆ ಇಷ್ಟ ಆಗಿರೋ ವಿಚಾರಗಳಿಗೆ ಬಂದ್ರೆ, ಅದು ಮೂವಿದು ಲಾಸ್ಟ್ 40 ಮಿನಿಟ್ಸ್ ಅಂತ ಹೇಳ್ಬೋದು. ಅದು ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ, ಬರವಣಿಗೆ ಕೂಡ ಸಖತ್ ಆಗಿತ್ತು. ಇನ್ನ ಮೂವಿದು ಪ್ರೊಡಕ್ಷನ್ ತುಂಬಾ ರಿಚ್ ಆಗಿದೆ, ವಿಜುವಲ್ಸ್ ಮಾತ್ರ ಸಖತ್ ಆಗಿದ್ದಾವೆ. ಮೂವಿದು ಪ್ರತಿಯೊಂದು ಫ್ರೇಮ್ ಅನ್ನು ತುಂಬಾ ಚೆನ್ನಾಗಿ ಬಂದಿದೆ. CGI ವರ್ಕ್ ಕೂಡ ಡಿಸೆಂಟ್ ಆಗಿದೆ. ನೆಕ್ಸ್ಟ್ ಥಿಂಗ್, ವಿಕ್ಕಿ ಕೌಶಲ್ ಅವರ ಆಕ್ಟಿಂಗ್, ಅವರ ಸ್ಕ್ರೀನ್ ಪ್ರೆಸೆನ್ಸ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಲಾಸ್ಟ್ 40 ಮಿನಿಟ್ಸ್ ಅಲ್ಲಿ ಅವರ ಆಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಅವರು ಈ ಪಾತ್ರಕ್ಕೆ ಅವರ 100% ಅಂತ ಕೊಟ್ಟಿದ್ದಾರೆ. ಇನ್ನ ಅವ್ರನ್ನ ಬಿಟ್ರೆ ಅಕ್ಷಯ್ ಖನ್ನಾ ಅವರು ಔರಂಗಜೇಬ್ ಆಗಿ ಅವ್ರ ಪಾತ್ರನ ಸಖತ್ತಾಗಿ ನಿಭಾಯಿಸಿದ್ದಾರೆ ಅಂತ ಹೇಳ್ಬೋದು. ಇನ್ನು ಸೆಕೆಂಡ್ ಹಾಫ್ ಅಲ್ಲಿ ಕೆಲವು ಯುದ್ಧಗಳನ್ನ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ, ಅದು ಚೆನ್ನಾಗಿ ಅನಿಸ್ತು. ಇನ್ನ ಕ್ಲೈಮ್ಯಾಕ್ಸ್ ಅಲ್ಲಿ ಬರೋ ಕೆಲವು ಡೈಲಾಗ್ಗಳು ತುಂಬಾ ಇಷ್ಟ ಆಯ್ತು, ಅದನ್ನು ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಇನ್ನ ಮೂವಿಲಿ ನನಗೆ ಇಷ್ಟ ಆಗದೆ ಇರೋ ವಿಚಾರಗಳಿಗೆ ಬಂದ್ರೆ, ರಶ್ಮಿಕಾ ಅವರ ಡೈಲಾಗ್ ಡೆಲಿವರಿ ತುಂಬಾ ಹಾರ್ಡ್ ಅನ್ನಿಸ್ತು. ಅವರು ಆ ಮಹಾರಾಷ್ಟ್ರೀಯನ್ ಆಕ್ಸೆಂಟ್ ನ ಪಿಕಪ್ ಮಾಡಕ್ ಆಗ್ಲಿಲ್ಲ. ಮತ್ತೆ ಮೂವಿದು ಒಂದ್ ಸೀನ್ ಇಂದ ಇನ್ನೊಂದ್ ಸೀನ್ ಶಿಫ್ಟ್ ಆಗ್ಬೇಕಾದ್ರೆ ಕಂಪ್ಲೀಟ್ ಡಿಫ್ರೆಂಟ್ ಟಾಪಿಕ್ ಗೆ ಶಿಫ್ಟ್ ಆಗ್ತಾ ಇತ್ತೇನೋ ಅನಿಸ್ತು ಹೋಯ್ತು. ಒಂದ್ ಫ್ಲೋ ಅಂತ ಇರ್ಲಿಲ್ಲ. ಮೂವಿದು ಒಂದು ಕಂಟಿನ್ಯೂಸ್ ಫ್ಲೋ ಇದ್ದಿದ್ರೆ ಇನ್ನು ಚೆನ್ನಾಗಿ ಬರ್ತಿತ್ತೇನೋ ಅನಿಸ್ತು. ಇನ್ನು ಫಸ್ಟ್ ಹಾಫ್ ಅಲ್ಲಿ ತುಂಬಾ ಲಾಂಗ್ ಕನ್ವರ್ಸೇಷನ್ಗಳು ಇದ್ವು, ಅದು ಸ್ವಲ್ಪ ಮೂವಿನ ಲ್ಯಾಗ್ ಮಾಡಿದ್ವು. ಅವನ್ನ ಇನ್ನ ಬೆಟರ್ ಆಗಿ ಮಾಡಬಹುದಿತ್ತು. ಇನ್ನ ಮೂವಿದು ಸ್ಕ್ರೀನ್ ಪ್ಲೇ ಬಗ್ಗೆ ಹೇಳೋದಾದ್ರೆ, ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಯುದ್ಧದಿಂದ ಸಂಭಾಜಿ ಅವರ ಕ್ಯಾರೆಕ್ಟರೈಸೇಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ ಫಸ್ಟ್ ಫೈಟ್ ಅಲ್ಲಿ ಕೆಲವು ಸ್ಲೋ ಮೋಷನ್ ಶಾರ್ಟ್ಸ್ ಗಳು ಸಖತ್ತಾಗಿ ತೆಗೆದಿದ್ದಾರೆ, ಅವು ಚೆನ್ನಾಗಿ ಎಕ್ಸಿಕ್ಯೂಟ್ ಆಗಿವೆ. ಆಮೇಲೆ ಮೂವಿಲಿ ಕಂಟಿನ್ಯೂ ಆಗಿ ಲಾಂಗ್ ಕನ್ವರ್ಸೇಷನ್ ಬರ್ತಾ ಹೋಗುತ್ತೆ, ಅಲ್ಲಿ ಮೂವಿ ಸ್ವಲ್ಪ ಲ್ಯಾಗ್ ಅನ್ಸುತ್ತೆ. ಇಂಟರ್ವಲ್ ಬ್ಲಾಕ್ ಕೂಡ ಡೀಸೆಂಟ್ ಆಗೇ ಇತ್ತು. ಇನ್ನು ಸೆಕೆಂಡ್ ಹಾಫ್ ಅಲ್ಲಿ ಸ್ಟಾರ್ಟಿಂಗ್ ಕೆಲವು ಫೈಟ್ ಸೀನ್ಸ್ ಗಳನ್ನ ಚೆನ್ನಾಗಿ ಮತ್ತೆ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ, ಅದು ಇಷ್ಟ ಆಯ್ತು. ಇನ್ನು ಲಾಸ್ಟ್ 40 ಮಿನಿಟ್ಸ್ ಮೂವಿದು ಮೇನ್ ಪಾಸಿಟಿವ್ ಪಾರ್ಟ್, ಅದು ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಆಗಿದೆ ಅಂಡ್ ಎಮೋಷನಲ್ ಕೂಡ ಆಗುತ್ತಾರೆ ಆಡಿಯನ್ಸ್. ಇನ್ನ ಕ್ಲೈಮ್ಯಾಕ್ಸ್ ಕೂಡ ಚೆನ್ನಾಗಿ ಬಂದಿದೆ, ಅಲ್ಲಿ ಕೆಲವು ಡೈಲಾಗ್ಗಳನ್ನ ಒಂದು ತರ ಕವಿತೆಗಳು ಇದೆ ಒಂದೆರಡು, ಅವ್ನು ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ, ಅದು ಇಷ್ಟ ಆಯ್ತು. ಓವರ್ ಆಲ್ ಆಗಿ ಹೇಳೋದಾದ್ರೆ, ಪಿರಿಯೋಡಿಕ್ ಮೂವಿ ಮತ್ತೆ ಹಿಸ್ಟ್ರಿ ಬಗ್ಗೆ ಇಂಟ್ರೆಸ್ಟ್ ಇರೋರು ಖಂಡಿತ ಹೋಗಿ ನೋಡ್ಬೋದು. ಇನ್ನ ಒಂದು ಎಂಟರ್ಟೈನ್ಮೆಂಟ್ಗೆ ಒಂದು ಮೂವಿ ನೋಡ್ತೀವಿ ಅನ್ನೋರಿಗೆ ಫಸ್ಟ್ ಹಾಫ್ ಸ್ವಲ್ಪ ಲ್ಯಾಗ್ ಆಗಿ ಸೆಕೆಂಡ್ ಹಾಫ್ ಚೆನ್ನಾಗಿ ಅನ್ಸುತ್ತೆ, ಒಂದು ಡೀಸೆಂಟ್ ಟು ಗುಡ್ ವಾಚ್ ಆಗ್ಬೋದು. ಐ ಗಿವ್ 3.5 ಔಟ್ ಆಫ್ 5 ಸ್ಟಾರ್.